ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಹೊಸ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಹೊಸ ಡಿಸೈನ್ ಅಂದರೆ ಲೋಟಸ್ ಪ್ಯಾಟ್ರನ್ನ ಹೇಗೆ ವರ್ಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಪ್ಲೀಸ್ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇಲ್ಲಿ ನಾನು ಡೈರೆಕ್ಟಾಗಿ ಬಟ್ಟೆಗೆ ಅಟ್ಯಾಚ್ ಮಾಡಿಕೊಂಡು ಯಾವ ರೀತಿ ಈ ಪ್ಯಾಟ್ರನ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಹಾಗೆ 6 ಎಳೆ ಸಿಲ್ಕ್ ಥ್ರೆಡ್ಡು. ನೀವು ಬೇಕಾದರೆ ಈ ಡಿಸೈನ್ನ ಕಮಲ್ ಕಡೆ ಥ್ರೆಡ್ಡಿಂದ ಕೂಡ ಟ್ರೈ ಮಾಡ್ಬೋದು. ಮೊದಲಿಗೆ ಬಟ್ಟೆ ರೈಟ್ ಸೈಡಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಬೇಸ್ ಲೈನನ್ನು ವರ್ಕ್ ಮಾಡ್ಕೊಳ್ಬೇಕು. ನೀಡಲನ್ನು ಈ ರೀತಿ ಬಟ್ಟೆಗೆ ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ಡನ್ನು ತೊಗೊಂಡು ಒಂದು ಲಾಕ್ ಮಾಡ್ಕೊಳ್ಬೇಕು. ಸೊ ಒಂದು ಲಾಕ್ ಆದಮೇಲೆ ನಾವು ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 2 ಚೈನ್ಸ್ ಹಾಕ್ಕೊಂಡು ಈ ರೀತಿ ಅದನ್ನು ಸ್ಟ್ರೇಟಾಗಿಟ್ಟು ಅದು ಎಲ್ಲಿ ರೀಚ್ ಆಗುತ್ತೋ ನೋಡಿಕೊಂಡು ಆ ಜಾಗಕ್ಕೆ ಕರೆಕ್ಟಾಗಿ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಮತ್ತು ಇವಾಗ ನಾವು 2 ಚೈನ್ಸನ್ನು ಹಾಕ್ಕೊಳ್ಬೇಕು. ಇದನ್ನು ಕೂಡ ಸ್ಟ್ರೇಟಾಗಿ ಈ ರೀತಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಮತ್ತು ಇವಾಗ 2 ಚೈನ್ಸನ್ನು ಹಾಕ್ಕೊಳ್ಬೇಕು. ಸೊ ಬೇಸ್ ಲೈನು ಈ ರೀತಿ ಬರುತ್ತೆ. ಒಂದು ಎಂಡಿಂದ ಇನ್ನೊಂದು ಎಂಡ್ ರೀಚ್ ಆಗೋವರೆಗೂ ನಾವು ಇದೇ ರೀತಿ 2 ಚೈನ್ಸ್ ಹಾಕ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ಡಿಸೈನು ಒಂದು ರೀತಿ ಮೋಟಿಫ್ ಥರ ಬರುತ್ತೆ. ಅಲ್ಲಲ್ಲಿ ಒಂದು ಲೋಟಸ್ ಪ್ಯಾಟ್ರನ್ನ ಕ್ರಿಯೇಟ್ ಮಾಡೋದು. ಸಿನ್ಸ್ ಇದು ಮೋಟಿಫ್ ಥರ ಆದ್ರೂ ನಾನು ಡೈರೆಕ್ಟಾಗಿ ಬಟ್ಟೆಗೆ ಅಟ್ಯಾಚ್ ಮಾಡಿಕೊಂಡು ಹೇಗೆ ವರ್ಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದೇ ರೀತಿ ಸ್ವಲ್ಪ ದೂರ ನಾನು ಬೇಸ್ ಲೈನನ್ನು ಕಂಟಿನ್ಯೂ ಮಾಡ್ತೀನಿ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಸೊ ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ಪನ್ನು ನಾನು ಡಿಸೈನ್ನ ಟರ್ನ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಅಂದರೆ ರಾಂಗ್ ಸೈಡಿಂದ ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡಬೇಕು. ಹೀಗೆ ಸ್ಟಾರ್ಟಿಂಗ್ ಇದ್ದಾದರೂ ನೀವು ವರ್ಕ್ ಮಾಡಿ, ಆರೆಲ್ಸ್ ಲಾಸ್ಟಲ್ಲಿ ಎಂಡ್ ಮಾಡ್ಕೊಂಡಿದ್ದೀರಲ್ವ ಅಲ್ಲಿಂದ ಬೇಕಾದ್ರೂ ಡಿಸೈನ್ನ ಸ್ಟಾರ್ಟ್ ಮಾಡ್ಬೋದು. ನೋಡಿ, ನಾನು ಇಲ್ಲಿ ನಾಟ್ ಮಾಡ್ಕೊಂಡಿದ್ದೆ ಅಲ್ವಾ, ಈ ನಾಟ್ ಸೈಡಿಂದ ಮತ್ತೆ ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಗೇನ್ ಇಲ್ಲಿ ಸೇಮ್ ಕಲರ್ ಥ್ರೆಡನ್ನು ತೊಗೊತಾ ಇದ್ದೀನಿ. ಹಾಗೆ ಥ್ರೆಡನ್ನು ಎಂಡಲ್ಲಿ ಗಂಟು ಹಾಕ್ಕೊಂಡಿಲ್ಲ, ಯಾಕೆ ಅಂತ ಹೇಳ್ತೀನಿ. ಸೊ ಫಸ್ಟ್ ನಾವೇನು ಮಾಡಬೇಕು, ಈ ಥ್ರೆಡನ್ನು ಬಟ್ಟೆಗೆ ಇನ್ಸರ್ಟ್ ಮಾಡ್ಕೊಬೇಕು. ಸೊ ಇಲ್ಲಿ ಡೈರೆಕ್ಟಾಗಿ ಬಟ್ಟೆಗೆ ಇನ್ಸರ್ಟ್ ಮಾಡ್ತಾಯಿಲ್ಲ, ನಂಬರ್ ಆಫ್ ಬ್ಲಾಕ್ಸ್ ನೋಡ್ಕೊಳ್ಳಿ. 1 2 3 4 ಬ್ಲಾಕು, 4 2 ಚೈನ್ ಬ್ಲಾಕ್ ಸ್ಕಿಪ್ ಮಾಡಿಕೊಂಡು ಅಲ್ಲೇನು ಲಾಕ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಸೊ ಗೊತ್ತಾಯ್ತಲ್ವಾ, 1 2 3 4 ಬ್ಲಾಕ್ ಆದಮೇಲೆ ಒಂದು ಲಾಕ್ ಇದೆ ಅಲ್ವಾ, ಆ ಲಾಕ್ ಒಳಗೆ ನೀಡಲನ್ನು ಇನ್ಸರ್ಟ್ ಮಾಡಿ ಈ ಥ್ರೆಡನ್ನು ತೊಗೊಂಡು ಈ ಪಾಯಿಂಟಲ್ಲಿ ನಾನು 2 ಅಥವಾ 3 ಗಂಟನ್ನು ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಗೊತ್ತಾಯಿತು ಅಂದ್ಕೊತೀನಿ. ಇಲ್ಲಿ ನಾನು 4 ಬ್ಲಾಕನ್ನು ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದರೆ ಇನ್ನೂ ಜಾಸ್ತಿ ಕೂಡ ಸ್ಕಿಪ್ ಮಾಡ್ಬೋದು. ನಿಮಗೆ ಎಷ್ಟು ದೂರಕ್ಕೆ ಬೇಕು ಡಿಸೈನು ನೋಡಿಕೊಂಡು ಆ ರೀತಿ ನೀವು ನಂಬರ್ ಆಫ್ ಬ್ಲಾಕ್ಸನ್ನು ಸ್ಕಿಪ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಈ ಲೋಟಸ್ ಪ್ಯಾಟರ್ನ ಟ್ರೈ ಮಾಡಿದ್ದೆ. ಈ ರೀತಿ ಬರುತ್ತೆ ಫ್ರೆಂಡ್ಸ್. ಇದನ್ನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಈಸಿಯಾಗಿದೆ. ಸೊ ಫಸ್ಟ್ ನಾವೇನು ಮಾಡಬೇಕು, ಮಿಡಲ್ ಪಾರ್ಟಿನ ಬೇಸ್ ಅಲ್ಲಿಂದ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ಲಾಕ್ ಏನು ಮಾಡ್ಕೊಂಡಿದ್ದೆ ಅಲ್ವಾ, ಅದೇ ಲಾಕ್ ಒಳಗೆ ಮತ್ತೆ ನೀಡಲನ್ನು ಇನ್ಸರ್ಟ್ ಮಾಡಿ ಥ್ರೆಡ್ ತೊಗೊಂಡು ಮತ್ತೆ ಒಂದು ಲಾಕನ್ನು ಮಾಡ್ಕೊತೀನಿ. ಆ್ಯಂಡ್ ಈಗ ಸ್ಟಾರ್ಟಿಂಗಲ್ಲಿ 3 ಚೈನ್ಸನ್ನು ಹಾಕ್ಕೊಳ್ಬೇಕು. 3 ಚೈನ್ಸ್ ಹಾಕಿ ಈ ಡಿಸೈನು ಕಂಪ್ಲೀಟ್ಲಿ ತ್ರಿಬಲ್ ಕ್ರೋಶೆಯಿಂದ ನಾವು ವರ್ಕ್ ಮಾಡೋದು. ಸೊ ಹಾಗಾಗಿ ಎಲ್ಲ ಕಡೆ ನೀಡಲ್ ಮೇಲೆ 2 ಸಲ ದಾರ ತೊಗೊಬೇಕು. ಇಲ್ಲೂ ಕೂಡ ನೀಡಲ್ ಮೇಲೆ 2 ಸಲ ದಾರ ತೊಗೊತೀನಿ. ಮತ್ತು 2 ಚೈನ್ ಬ್ಲಾಕ್ ಏನಿದೆ ಅಲ್ವಾ ಲಾಕ್ ಪಕ್ಕದ್ದು, ಆ ಬ್ಲಾಕ್ ಒಳಗೆ ನೀಡಲ್ನ ಇನ್ಸರ್ಟ್ ಮಾಡಿ ಫಸ್ಟ್ 2 ಲೂಪಿಂದ 1, ನೆಕ್ಸ್ಟ್ 2 ಲೂಪಿಂದ 1, ಹಾಗೆ ಲಾಸ್ಟ್ 2 ಲೂಪಿಂದ 1, ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶೆಟ್ನ ವರ್ಕ್ ಮಾಡ್ತೀನಿ. ಮತ್ತು ಇವಾಗ ನಾವು ಅಗೇನ್ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. ಆ್ಯಂಡ್ ಸೇಮ್ ಬ್ಲಾಕ್ ಒಳಗೆ ಇನ್ಸರ್ಟ್ ಮಾಡಿಕೊಂಡು ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಸೊ 2 ತ್ರಿಬಲ್ ಕ್ರೋಶೆ ಆಯಿತು. ಮತ್ತು ಇವಾಗ ನಾನು 3ನೇ ತ್ರಿಬಲ್ ಕ್ರೋಶೆನ ಅದೇ 2 ಚೈನ್ ಬ್ಲಾಕಲ್ಲಿ ಮಾಡ್ಕೊತೀನಿ. ಸೊ ಇದು 3ನೇದು. ಇದಾದಮೇಲೆ ಇನ್ನೂ ಒಂದು ತ್ರಿಬಲ್ ಕ್ರೋಶೆನ ಅದೇ 2 ಚೈನ್ ಬ್ಲಾಕಲ್ಲಿ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ, ಟೋಟಲಾಗಿ 4 ತ್ರಿಬಲ್ ಕ್ರೋಶೆ ಆಗುತ್ತೆ. ಸ್ಟಾರ್ಟಿಂಗ್ ನಾವೇನು 3 ಚೈನ್ ಹಾಕಿದ್ವಿ ಅದನ್ನು ಬಿಟ್ಟು 4 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ನೋಡಿ, ಈ 3 ಚೈನ್ ಬಿಟ್ಟು 4 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ಇವಾಗ ಮತ್ತೆ ನಾವು ಡಿಸೈನ್ನ ಟರ್ನ್ ಮಾಡೋಣ. ಸೊ ಟರ್ನ್ ಮಾಡಿಕೊಂಡು
ಅಗೇನ್ ಇಲ್ಲೂ ಕೂಡ ನಾವು ತ್ರಿಬಲ್ ಕ್ರೋಶೇನ ಮಾಡ್ಕೊಳ್ಬೇಕು. ಸೊ ಸ್ಟಾರ್ಟಿಂಗಲ್ಲಿ ಇವಾಗ ಮತ್ತೆ 3 ಚೈನನ್ನು ಹಾಕ್ಕೊಳ್ಬೇಕು. 1 2 3 3 ಚೈನ್ಸ್ ಹಾಕ್ಕೊಳ್ಬೇಕು. ಇವಾಗ ನೋಡಿ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಫಸ್ಟ್ 3 ಚೈನ್ ಅಂದರೆ ಫಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಏನು ಚೈನ್ ಕಾಣ್ತಾ ಇದೆ ಅಲ್ವಾ, ಆ ಚೈನ್ಗೆ ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಸೊ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಸ್ಟಾರ್ಟಿಂಗು 3 ಚೈನು ಮತ್ತು ಬೇಸ್ ಲೈನಲ್ಲಿ ಏನು ಫಸ್ಟ್ ತ್ರಿಬಲ್ ಕ್ರೋಶೆ ಇತ್ತು ಅದ್ರ ಮೇಲ್ಗಡೆ ಇರೋ ಚೈನ್ಗೆ ಒಂದು ತ್ರಿಬಲ್ ಕ್ರೋಶೆ. ಅದಾದಮೇಲೆ ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಇರೋ ಚೈನ್ ಗ್ಯಾಪ್ಗೆ ಅಗೈನ್ ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಇದು ಎರಡನೇದಾಯಿತು. ಮತ್ತು ಇವಾಗ ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಇರೋ ಚೈನ್ಗೆ ಇನ್ನೂ ಒಂದು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ಸೊ ಇದು ಮೂರನೇದು. ಈ ಥರ ಇನ್ನೂ ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಸೊ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಅಂದರೆ ಇದು ಲಾಸ್ಟ್ ತ್ರಿಬಲ್ ಕ್ರೋಶೆ, ಅದರ ಮೇಲೆ ಇರೋ ಚೈನ್ಗೆ ಒಂದು ತ್ರಿಬಲ್ ಕ್ರೋಶೆನ ಮಾಡಬೇಕು. ಆ್ಯಂಡ್ ಇವಾಗ ಏನು ಮಾಡಬೇಕು, ಮತ್ತೆ ಅದೇ ಚೈನ್ ಗ್ಯಾಪಲ್ಲಿ ಇನ್ನೂ ಒಂದು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ಸೊ ಲಾಸ್ಟಲ್ಲಿ ಒಂದೇ ತ್ರಿಬಲ್ ಕ್ರೋಶೆ ಮೇಲೆ ಇರೋ ಚೈನ್ ಗ್ಯಾಪ್ಗೆ 2 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ಆ್ಯಂಡ್ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಬೇಸಲ್ಲಿ ನಾವೇನು ತ್ರಿಬಲ್ ಕ್ರೋಶೆ ಹಾಕಿದ್ವಿ ಅದಕ್ಕಿಂತ ಈ ಸ್ಟೆಪ್ಪಲ್ಲಿ ಒಂದು ತ್ರಿಬಲ್ ಕ್ರೋಶೆ ಎಕ್ಸ್ಟ್ರಾ ಇರುತ್ತೆ. ಸೊ ಡಿಸೈನು ಕೆಳಗಡೆ ಕಮ್ಮಿ ಬಂದು ಮಿಡಲ್ ಪಾರ್ಟಲ್ಲಿ ಸ್ವಲ್ಪ ಅಗಲ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು ತ್ರಿಬಲ್ ಕ್ರೋಶೆನ ಎಕ್ಸ್ಟ್ರಾ ವರ್ಕ್ ಮಾಡಿರೋದು. ಸೊ ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ನಾವು ಯಾವ್ದ್ಯಾವುದು ವರ್ಕ್ ಮಾಡಿದ್ದೀವಿ ಅಂತ. ಈ 2 ಪಾರ್ಟ್ ಇವಾಗ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಇವಾಗ ಸೈಡ್ಸಲ್ಲಿ ಏನು ಪೆಟಲ್ಸ್ ಬರುತ್ತೆ ಅದನ್ನು ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಇಲ್ಲಿಂದನೇ ಡೈರೆಕ್ಟಾಗಿ ನಾವು ಚೈನ್ಸನ್ನು ಹಾಕ್ಕೊಳ್ಳೋಣ. ಸೊ ಇಲ್ಲಿ ನಾನು 8 ಚೈನನ್ನು ವರ್ಕ್ ಮಾಡ್ತಾಯಿದ್ದೀನಿ, ಅಂದರೆ 8 ಚೈನ್ಸನ್ನು ಹಾಕ್ತಾಯಿದ್ದೀನಿ. ಸೊ ಪೆಟಲ್ ಸೈಜ್ ನೋಡಿಕೊಂಡು ನೀವು ಈವನ್ 10 ಬೇಕಾದರೂ ಹಾಕ್ಕೊಳ್ಬೋದು. ಇದನ್ನು ಬೇಸ್ ಲೈನಲ್ಲಿ ಏನು 2 ಚೈನ್ನ ವರ್ಕ್ ಮಾಡಿದ್ದೀವಿ ಅದೇ 2 ಚೈನ್ ಬ್ಲಾಕ್ಗೆ ಒಂದು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊತೀನಿ. ನೋಡಿ ಈ ರೀತಿ ಒಂದು ಲೂಪ್ ಬರುತ್ತೆ. ಇವಾಗ ಏನು ಮಾಡಬೇಕು, ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಈ ರೀತಿ ಟರ್ನ್ ಮಾಡಿಕೊಂಡು 3 ಚೈನ್ಸನ್ನು ಹಾಕ್ಕೊಳ್ಬೇಕು. 3 ಚೈನ್ಸ್ ಹಾಕ್ಕೊಂಡು ಸೊ ನೋಡಿ ಇನ್ನೂ ಒಂದು ಸೈಡ್ ಆ 2 ಚೈನಿಂದ ಲಾಕ್ ಏನಿದೆ ಅಲ್ವಾ, ಸೊ ಅಲ್ಲಿ ಕೆಳಗಡೆಯಿಂದ ನಾವು ನೀಡಲನ್ನು ಇನ್ಸರ್ಟ್ ಮಾಡಿ ಥ್ರೆಡನ್ನು ತಗೊಂಡು ಒಂದು ಲಾಕನ್ನು ಮಾಡ್ಕೊಳ್ಬೇಕು. ಸೊ ಗೊತ್ತಾಗ್ತಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಲಾಕ್ ಆದಾಗ ಏನಾಗುತ್ತೆ, ನಮಗೆ ಮಿಡಲಲ್ಲಿ ಈ ರೀತಿ 3 ಚೈನಿಂದು ಒಂದು ಲೂಪ್ ಥರ ಫಾರ್ಮ್ ಆಯಿತು. ಯಾಕೆ ಇದನ್ನು ವರ್ಕ್ ಮಾಡಿದ್ದು ಅಂದರೆ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಡಿಸೈನ್ನ ಹಾಗೆ ಕಂಟಿನ್ಯೂಷನ್ ತೊಗೊಳೋದಕ್ಕೆ ಈ ರೀತಿ ಮಿಡಲಲ್ಲಿ 3 ಚೈನ್ಸನ್ನು ಹಾಕ್ಕೊಂಡಿದ್ದು. ಇದು ಆದಮೇಲೆ ಮತ್ತೆ ನೆಕ್ಸ್ಟ್ ಸೈಡ್ಗೆ ನಾವು ಪೆಟಲ್ ಮಾಡ್ಕೊಳ್ಬೇಕು. ಹಾಗಾಗಿ ಇಲ್ಲೂ ಕೂಡ ನಾನು 8 ಚೈನ್ಸನ್ನು ವರ್ಕ್ ಮಾಡ್ತೀನಿ. ಸೊ 2 ಕಡೆ ಡಿಸೈನು ಈವನ್ ಆಗಿ ಬರಲಿ ಅಂತ. ನೀವು ಫಸ್ಟ್ ಸೈಡಲ್ಲಿ 10 ಚೈನ್ಸ್ ಹಾಕ್ಕೊಂಡ್ರೆ ಈ ಕಡೆ ಸೈಡ್ ಕೂಡ 10 ಚೈನ್ಸನ್ನು ಹಾಕ್ಕೊಳ್ಳಿ. ಆ್ಯಂಡ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು 3 ಚೈನ್ ಹಾಕ್ಕೊಂಡು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಿದ್ದು. ಸೊ ಹಾಗಾಗಿ ಆ 3ನೇ ಚೈನ್ ಒಳಗೆ ಇವಾಗೇನು 8 ಚೈನ್ ನಾವು ಹಾಕಿದ್ದೀವಿ ಅದನ್ನು ಲಾಕ್ ಮಾಡ್ಕೊಬೇಕು. ಸೊ 2 ಕಡೆ ಈ ರೀತಿ ಲೂಪ್ಸು ಫಾರ್ಮ್ ಆಯ್ತಲ್ವ. ನೆಕ್ಸ್ಟ್ ನಾವು ಇದ್ರ ಒಳಗೆ ಪೆಟಲನ್ನು ನೋಡಿ ಈ ಪಾರ್ಟನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು. ಸೊ ಅದಕ್ಕೂ ಮುಂಚೆ ಇವಾಗ ಏನು ಮಾಡಬೇಕು, ಇನ್ನೂ ಒಂದು ಸ್ಟೆಪ್ ಇದೆ ನೋಡಿ. ಮಿಡಲ್ ಪಾರ್ಟಿನ ಮೇಲ್ಗಡೆ ಪೋರ್ಷನ್, ಸೊ ಈ ಪೋರ್ಷನನ್ನು ನಾವಿವಾಗ ಫಸ್ಟು ವರ್ಕ್ ಮಾಡಬೇಕು. ಸೊ ಇಲ್ಲಿಂದನೇ ಮತ್ತೆ ನಾವು ಡಿಸೈನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಎಲ್ಲೂ ಥ್ರೆಡನ್ನು ಟ್ರಿಮ್ ಮಾಡೋದು ಬೇಡ. ಅಗೇನ್ ನಾವು ಇಲ್ಲೂ ತ್ರಿಬಲ್ ಕ್ರೋಶೆ ಮಾಡ್ಕೊಳೋದ್ರಿಂದ ಸ್ಟಾರ್ಟಿಂಗು 3 ಚೈನ್ ಹಾಕ್ಕೊಳ್ಬೇಕು. ಮತ್ತು ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಪ್ರೀವಿಯಸ್ ನಾವೇನು ತ್ರಿಬಲ್ ಕ್ರೋಶೆ ವರ್ಕ್ ಮಾಡಿದ್ದೀವಿ ಅಲ್ವಾ ಅದರ ಮೇಲ್ಗಡೆ ಚೈನ್ ಇರುತ್ತೆ. ಸೊ ಆ ಫಸ್ಟ್ ಚೈನ್ ಒಳಗೆ ನಾನು ನೀಡಲ್ನ ಇನ್ಸರ್ಟ್ ಮಾಡಿ ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು, ಇನ್ನು 2 ಲೂಪ್ ಹಾಗೇ ಇರಬೇಕು ನೀಡಲ್ ಮೇಲೆ. ಮತ್ತು 2 ಸಲ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಇರೋ ಚೈನ್ ಗ್ಯಾಪಲ್ಲಿ ನೀಡಲನ್ನು ಇನ್ಸರ್ಟ್ ಮಾಡ್ತೀನಿ. ಇಲ್ಲೂ ಕೂಡ ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು. ಇನ್ನು ಮಿಕ್ಕಿರೋ ಲೂಪ್ಸು ಹಾಗೇ ನೀಡಲ್ ಮೇಲೆ ಇರಲಿ. ಮತ್ತೆ 2 ಸಲ ದಾರ ಸುತ್ತಕೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಇರೋ ಚೈನ್ಗೆ ವರ್ಕ್ ಮಾಡ್ತೀನಿ. ಬಟ್ ಲಾಸ್ಟ್ 2 ಲೂಪು ಹಾಗೇ ಇರಬೇಕು.
ಸೊ ಯಾಕೆ ಅಂದರೆ ಮೇಲ್ಗಡೆ ಆ ಟಿಪ್ ಅನ್ನೋದು ನಾವು ಕ್ರಿಯೇಟ್ ಮಾಡಬೇಕು, ಅದಕ್ಕೋಸ್ಕರ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಇರೋ ಚೈನ್ ಗ್ಯಾಪ್ಗೆ ವರ್ಕ್ ಮಾಡ್ತೀನಿ. ಬಟ್ ಇಲ್ಲೂ ಕೂಡ ಲಾಸ್ಟ್ ಲೂಪನ್ನು ಹಾಗೇ ನೀಡಲಲ್ಲಿ ಇಟ್ಕೊಂಡಿರ್ತೀನಿ. ಇವಾಗ ಲಾಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಇರೋ ಚೈನ್ ಗ್ಯಾಪ್ಗೆ ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೊತೀನಿ. ಆ್ಯಂಡ್ ಇಲ್ಲಿ ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು. ಈಗ ಎಲ್ಲ ತ್ರಿಬಲ್ ಕ್ರೋಶೆ ಮೇಲೆ ತ್ರಿಬಲ್ ಕ್ರೋಶೆಡ್ ಹಾಕಿದ್ದಾಯಿತು. ಸೊ ಲಾಸ್ಟಲ್ಲಿ ನೀಡಲ್ ಮೇಲೆ 6 ಲೂಪ್ ಇರುತ್ತೆ. 6 ಲೂಪಿಂದನೂ ನಾವು ಒಟ್ಟಿಗೆ ನೀಡಲ್ನ ಆಚೆ ಪಾಸ್ ಮಾಡಿ ಒಂದು ಲಾಕನ್ನು ಮಾಡಬೇಕು. ಸೊ ನೋಡಿ, ಆ ಶಾರ್ಪ್ನೆಸ್ ಅನ್ನೋದು ಇವಾಗ ಕ್ರಿಯೇಟ್ ಆಯಿತು. ಸೊ ಕಾಣಿಸ್ತಾ ಇದೆ, ಈ ಪಾರ್ಟ್ ಇವಾಗ ಕಂಪ್ಲೀಟ್ ಆಯಿತು. ಮತ್ತು ಟಿಪ್ಪಲ್ಲಿ ಒಂದು ಪಿಕಾಟ್ನ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಮತ್ತೆ 3 ಚೈನ್ಸ್ ಹಾಕ್ಕೊಂಡು ಫಸ್ಟ್ ಚೈನ್ ಏನಿದೆ ಅಲ್ವಾ, ಇವಾಗ ಏನು ನಾವು ಚೈನ್ ಹಾಕ್ಕೊಂಡ್ವಿ ಅದರಲ್ಲಿ ಫಸ್ಟ್ ಚೈನ್ ಒಳಗೆ ಈ 3 ಚೈನನ್ನು ಲಾಕ್ ಮಾಡಿಕೊಂಡ್ರೆ ಒಂದು ಪಿಕಾಟ್ ಸ್ಟಿಚ್ಚಲ್ಲಿ ಫಾರ್ಮ್ ಆಗುತ್ತೆ. ನೀವು ಬೇಕಾದರೆ 4 ಚೈನ್ ಹಾಕಿ ಕೂಡ ಪಿಕಾಟ್ನ ಮಾಡ್ಕೊಳ್ಬೋದು. ಸೊ ನೋಡಿ, ಈ ಮಿಡಲ್ ಪಾರ್ಟ್ ಅನ್ನೋದು ಕಂಪ್ಲೀಟ್ ಆಯಿತು. ಇವಾಗ ಸೈಡಲ್ಲಿ ಪೆಟಲ್ ಬರುತ್ತೆ ಅಲ್ವ, ಅದನ್ನು ವರ್ಕ್ ಮಾಡಬೇಕು. ಸೊ ಈಗ ನಮಗೆ ಥ್ರೆಡ್ ಅನ್ನೋದು ಟಿಪ್ಪಲ್ಲಿದೆ ಅಲ್ವಾ, ಇದನ್ನು ಸೈಡ್ಗೆ ತೊಗೊಂಡು ಬರಬೇಕು. ಸೊ ನೋಡಿ, ಈ ಸೈಡ್ಗೆ ಥ್ರೆಡ್ಡನ್ನು ಕೆಳಗಡೆಗೆ ತರಬೇಕು. ಸೊ ಏನು ಮಾಡೋಣ, ಇಲ್ಲಿ ಸೈಡಲ್ಲಿ ಈ 8 ಚೈನ್ ರೀಚ್ ಆಗೋವರೆಗೂ ಚೈನ್ಸನ್ನು ಹಾಕ್ಕೊಂಡು ಕೆಳಗಡೆಗೆ ದಾರನ ತರಬೇಕು. ಸೊ ನಾನು 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ ನೀವು ಚೆಕ್ ಮಾಡಿ ಆ ಗ್ಯಾಪ್ಗೆ 4 ಚೈನ್ ಫಿಟ್ ಆಗುತ್ತಾ ಅಂತ. ಇಲ್ಲಾಂದರೆ ನೀವು 5 ಚೈನ್ ಕೂಡ ಹಾಕ್ಕೊಂಡು ಆ 8 ಚೈನ್ಗೆ ಒಂದು ಲಾಕನ್ನು ಮಾಡ್ಕೊಳ್ಬೇಕು. ನೋಡಿ, ಲಾಕ್ ಮಾಡ್ಕೊಂಡಾಗ ಥ್ರೆಡ್ಡು ಕೆಳಗಡೆ ಬರುತ್ತೆ. ಇಲ್ಲಿಂದ ನಾವು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಬಂದು ನಾವು ಸೈಡ್ಸಲ್ಲಿ ಏನು ಪೆಟಲ್ ಬರುತ್ತೆ ಆ ಪೆಟಲಿನ ಕರ್ವನ್ನು ನಾವು ವರ್ಕ್ ಮಾಡಬೇಕು. ಸೊ ನೋಡಿ, ಈ ಕರ್ವನ್ನು ಫಸ್ಟ್ ನಾವು ವರ್ಕ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇಲ್ಲೂ ಕೂಡ ಸ್ಟಾರ್ಟಿಂಗಲ್ಲಿ 3 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 1 2 3 3 ಚೈನ್ ಆದಮೇಲೆ ಆ 3rd ಚೈನ್ ಹತ್ರ ಬೆರಳನ್ನು ಹಾಗೆ ಇಟ್ಕೊಂಡು ಇಲ್ಲಿಂದ ಮತ್ತೆ 4 ಚೈನನ್ನು ಹಾಕ್ಕೊಳ್ಬೇಕು. 3 ಅಥವಾ 4 ಎಷ್ಟಾದರೂ ಹಾಕ್ಬೋದು. 3 ಚೈನ್ ಹಾಕಿದಾಗ ಪಿಕಾಟ್ ಸೈಜು ತುಂಬ ಚಿಕ್ಕದಾಗಿ ಬಂತು, ಅದಕ್ಕೋಸ್ಕರ 4 ಚೈನನ್ನು ಹಾಕ್ಕೊಂಡು ಇವಾಗ ಯಾವ ಚೈನ್ ಮೇಲೆ ನಾವು ಬೆರಳಿಟ್ಟಿದ್ವಿ ಅಲ್ಲಿಂದ ಬೆರಳು ತೆಗೆದು ಅದೇ ಚೈನ್ ಗ್ಯಾಪ್ ಒಳಗೆ ಈ 4 ಚೈನನ್ನು ಲಾಕ್ ಮಾಡಬೇಕು. ಅವಾಗ ಏನಾಗುತ್ತೆ, ನಮಗೆ 3 ಚೈನ್ ವಿತ್ ಪಿಕಾಟ್ ಸ್ಟಿಚ್ಚಲ್ಲಿ ಫಾರ್ಮ್ ಆಗುತ್ತೆ. ನೋಡಿ, ಈ ರೀತಿ ಬರುತ್ತೆ. ಸೊ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಅಗೇನ್ ಕೆಳಗಡೆ ಮತ್ತೆ ನಾವು ಆ 8 ಚೈನ್ಗೆ ತ್ರಿಬಲ್ ಕ್ರೋಶೆಟ್ಸ್ನ ವರ್ಕ್ ಮಾಡಬೇಕು. ಸೊ ಅಲ್ಲಿಂದನೇ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು 8 ಚೈನ್ಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಡಿಸೈನ್ ಅಂತೂ ತುಂಬಾ ಈಸಿಯಾಗಿದೆ. ನಾನು ಏನು ಹೇಳೋದಂದರೆ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂಸ್ ಆಗಿ ನೋಡಿ. ಒಂದು ವೇಳೆ ನೀವು ಸ್ಕಿಪ್ ಮಾಡಿದಾಗ ಏನಾಗುತ್ತೆ, ಯಾವುದೋ ಒಂದು ಪಾರ್ಟನ್ನು ಮಿಸ್ ಮಾಡ್ಕೊತೀರಾ, ಆವಾಗ ಇದೇ ರೀತಿ ಫಿನಿಶಿಂಗ್ ಬರೋದಿಲ್ಲ. ಸೊ ಕಂಟಿನ್ಯೂಸ್ ಆಗಿ ನೋಡ್ತಾ ನೀವು ಕೂಡ ಟ್ರೈ ಮಾಡಿ, ಇದೇ ಥರ ಫಿನಿಶಿಂಗ್ ಬರುತ್ತೆ. ಆದಷ್ಟು ನಿಧಾನವಾಗಿ ಹೇಳ್ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಇದೇ ರೀತಿ ಆ ಗ್ಯಾಪ್ಗೆ, ಅಂದರೆ ಆ 8 ಚೈನ್ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ನಾನಿಲ್ಲಿ 14 ತ್ರಿಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ, ಅಂದರೆ 14 ತ್ರಿಬಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ 1 ಅಥವಾ 2 ಜಾಸ್ತಿ ಮಾಡ್ಕೊಳ್ಬೋದು. ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್, ಆ ಪೆಟಲಿನ ಟಿಪ್ ಬಂದು ಯಾವ ರೀತಿ ಕರ್ವ್ ಶೇಪಲ್ಲಿ ತೊಗೊಂಡಿದೆ ಅಂತ. ಇದೇ ಥರ ನಾವು ಆ 8 ಚೈನ್ಗೆ ಫುಲ್ಲಾಗಿ ಕವರ್ ಮಾಡಿಕೊಂಡಾಗ ತ್ರಿಬಲ್ ಕ್ರೋಶೆಯಿಂದ ಈ ಸೈಡ್ ಪೆಟಲ್ಸು ತುಂಬಾ ಚೆನ್ನಾಗಿ ಶೇಪ್ ತೊಗೊಳುತ್ತೆ. ಸೊ ಟೋಟಲಾಗಿ ನಾನು 14 ತ್ರಿಬಲ್ ಕ್ರೋಶೆಟ್ಸ್ನ ವರ್ಕ್ ಮಾಡಿದ್ದೀನಿ. ಇವಾಗ ಈ ಸೈಡ್ ಪೆಟಲ್ನ ನಾವು ಬೇಸ್ ಲೈನ್ಗೆ ಅಟ್ಯಾಚ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ನಾವೇನು ಮಧ್ಯದ ಪೆಟಲ್ ವರ್ಕ್ ಮಾಡಿದ್ವಿ ಅದರ ಪಕ್ಕದಲ್ಲೇ ಏನು 2 ಚೈನ್ ಬ್ಲಾಕ್ ಏನಿದೆ ಅಲ್ವಾ, ಆ ಬ್ಲಾಕ್ಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊತೀನಿ. ಸೊ ಬೇಸ್ ಲೈನಲ್ಲಿ ನಾವು ಪೆಟಲ್ಸನ್ನು ಅಟ್ಯಾಚ್ ಮಾಡೋದ್ರಿಂದ ಡಿಸೈನು ಸ್ಟಿಫಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೆ ಡಿಸೈನು ಫುಲ್ಲಾಗಿ ಕಂಪ್ಲೀಟ್ ಆದಮೇಲೆ ಪೆಟಲ್ಸು ಫೋಲ್ಡ್ ಆಗೋದಿಲ್ಲ. ಇದಾದಮೇಲೆ ಹೀಗೆ ಟರ್ನ್ ಮಾಡ್ಕೊಳ್ಳಿ. ಮತ್ತು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಮಿಡಲಲ್ಲಿ ಮಧ್ಯದ ಪೆಟಲ್ ಹತ್ರ ನಾವೇನು 3 ಚೈನ್ ಹಾಕಿದ್ವಿ ಆ 3 ಚೈನ್ಗೆ 3 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಸೊ ಇವಾಗ ಒಂದು ಪೆಟಲ್ ಆಯಿತು ಸೈಡಿಂದು. ಸೊ ನೆಕ್ಸ್ಟ್ ಸೈಡ್ ಪೆಟಲ್ ಮಾಡ್ಕೊಳ್ಬೇಕು.
ಇದನ್ನು ಕೂಡ ಫಸ್ಟು ನಾವು ಬೇಸ್ ಲೈನಲ್ಲಿ ಏನು 2 ಚೈನ್ ಇದೆ ಅಲ್ಲಿಗೆ ಒಂದು ಲಾಕ್ ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲೂ ಕೂಡ ಅಷ್ಟೇ, ಮಧ್ಯದ 2 ಚೈನ್ ಬಿಟ್ಟು ಈ ಕಡೆ ಸೈಡಲ್ಲಿ ಏನು 2 ಚೈನ್ ಬ್ಲಾಕ್ ಇದೆ ಅಲ್ವಾ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೇನ ಮಾಡ್ಕೊಬೇಕು. ಬೇಸ್ ಲೈನ್ಗೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿಂದ ನಾವು ಡೈರೆಕ್ಟಾಗಿ 8 ಚೈನ್ ಏನಿದೆ ಅಲ್ಲಿಗೆ ತ್ರಿಬಲ್ ಕ್ರೋಶೇನ ವರ್ಕ್ ಮಾಡೋಣ. ಸೊ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು 8 ಚೈನ್ಗೆ ತ್ರಿಬಲ್ ಕ್ರೋಶೇನ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಇಷ್ಟೇ ನೋಡಿ, ತುಂಬಾ ಸಿಂಪಲ್ ಆಗಿದೆ ಸೈಡ್ ಪೆಟಲ್ಸ್ ವರ್ಕ್ ಮಾಡೋದು. ಬಟ್ ಲಾಕ್ ಮಾಡ್ಕೊಳೋ ಪಾಯಿಂಟ್ ಒಂದು ತುಂಬಾ ಇಂಪಾರ್ಟೆಂಟು. ಅದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿಕೊಂಡು ಡಿಸೈನ್ನ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ. ಲೆಫ್ಟ್ ಸೈಡಿಂದ ನಾವು ಸ್ಟಾರ್ಟ್ ಮಾಡಿಕೊಂಡು ರೈಟ್ ಸೈಡ್ಗೆ ಡಿಸೈನ್ನ ಎಂಡ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ 15 ತ್ರಿಬಲ್ ಕ್ರೋಶೆ ಹಾಕಿದ್ದೀನಿ, ಬಿಕಾಸ್ ಪ್ರೀವಿಯಸ್ ಸೈಡ್ ಪೆಟಲ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ 3 ಚೈನ್ ಹಾಕ್ಕೊಂಡು ನಾವು ತ್ರಿಬಲ್ ಕ್ರೋಶೇನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಅದಕ್ಕೋಸ್ಕರ ಇಲ್ಲಿ 3 ಚೈನ್ ಬದಲು 1 ತ್ರಿಬಲ್ ಕ್ರೋಶೇನ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ. ಟೋಟಲಾಗಿ 15 ಆಗುತ್ತೆ. ಮತ್ತು 3 ಅಥವಾ 4 ಚೈನ್ ಹಾಕ್ಕೊಂಡು ಲಾಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಏನು ಥ್ರೆಡ್ ಇದೆ ಅಲ್ವಾ, ಸೊ ಆ ಥ್ರೆಡ್ ಕೆಳಗಡೆಯಿಂದ ಹೀಗೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಲಾಕ್ ಮಾಡ್ಕೊಬೇಕು. ಸೊ ದಟ್ ಅಗೇನ್ ಪಿಕಾಟ್ ಸ್ಟಿಚ್ಚಲ್ಲಿ ಫಾರ್ಮ್ ಆಗುತ್ತೆ. ಸೊ ನೋಡಿ, ಈ ರೀತಿ ಪಿಕಾಟ್ ಫಾರ್ಮ್ ಆಯಿತು. ಎರಡೂ ಕಡೆ ಪಿಕಾಟ್ಸ್ ಬರುತ್ತೆ. ಇವಾಗ ನಾಟ್ ಮಾಡ್ಕೊಳೋದಕ್ಕೆ ಎಷ್ಟು ದಾರ ಬೇಕೋ ನೋಡಿಕೊಂಡು ಥ್ರೆಡನ್ನು ಟ್ರಿಮ್ ಮಾಡಿಕೊಂಡು ನೀಡಲ್ ಮೇಲಿರೋ ಲೂಪನ್ನು ಪುಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾವು ಪ್ರತಿ ಸಲ ಇದೇ ರೀತಿ ವರ್ಕ್ ಮಾಡೋದು. ಒಂದೊಂದು ಫ್ಲವರ್ನ ನಾವು ಲಾಸ್ಟ್ ಪೆಟಲ್ ಆದಮೇಲೆ ಅಲ್ಲೇ ದಾರನ ಟ್ರಿಮ್ ಮಾಡಿ ಗಂಟು ಹಾಕ್ಕೊಂಡು ನೆಕ್ಸ್ಟ್ ಫ್ಲವರ್ನ ಸ್ಟಾರ್ಟ್ ಮಾಡ್ಕೊಬೇಕು. ಹಾಗೆ ಕಂಟಿನ್ಯೂಷನ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನಾನೇನು ಮಾಡ್ತೀನಿ, 1 ಅಥವಾ 2 ನಾಟನ್ನು ಮಾಡ್ಕೊತಾ ಇದ್ದೀನಿ. ಸೊ ನಾಟ್ ಆದಮೇಲೆ ಎಕ್ಸಸ್ ಥ್ರೆಡನ್ನು ಟ್ರಿಮ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಗ್ಲೂ ಮಾಡ್ಕೊಬೇಕು. ಸ್ವಲ್ಪ ದಾರ ಬಿಟ್ಟು ನಾನು ಟ್ರಿಮ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಟ್ರಿಮ್ ಮಾಡ್ಕೊಂಡಿರೋ ಥ್ರೆಡನ್ನು ಅಲ್ಲೇ ಬ್ಯಾಕ್ ಸೈಡ್ಗೆ ಸ್ವಲ್ಪ ಗ್ಲೂವನ್ನು ಅಪ್ಲೈ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋಣ. ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ಸೊ ನೋಡಿ, ಸ್ವಲ್ಪ ಗ್ಲೂವನ್ನು ಅಪ್ಲೈ ಮಾಡಿದ್ರೆ ಸಾಕು, ಜಾಸ್ತಿ ಕೂಡ ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕ್ಕೊಂಡು ಅಲ್ಲೇ ಸ್ಟಿಕ್ ಮಾಡ್ಕೊಂಬಿಡಿ. ಸೊ ದಟ್ ಫಸ್ಟ್ ಲೋಟಸ್ ಮೋಟಿವ್ ರೆಡಿ ಆಯಿತು. ಸೊ ನಾನು ಹೇಳ್ದೆ ಎಲ್ಲ ಮೋಟಿವ್ ಆದ್ರೂ ಡೈರೆಕ್ಟಾಗಿ ಬಟ್ಟೆಗೆ ಅಟ್ಯಾಚ್ ಮಾಡೋದು ಅಂತ. ಸೊ ಇದೇ ರೀತಿ ನೋಡಿ, ತುಂಬಾ ಈಸಿಯಾಗಿದೆ. ಕೆಳಗಡೆ ಕೂಡ ಅಷ್ಟೇ ಸ್ವಲ್ಪ ದಾರ ಬಿಟ್ಟು ಥ್ರೆಡನ್ನು ಟ್ರಿಮ್ ಮಾಡಿಕೊಂಡು ಆ್ಯಂಡ್ ಇಲ್ಲೂ ಕೂಡ ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ಎಕ್ಸಸ್ ಥ್ರೆಡ್ ಎಲ್ಲ ಸ್ಟಿಕ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಸ್ಟಿಕ್ ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಇದು ರಾಂಗ್ ಸೈಡು. ನಾವು ರಾಂಗ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡಿಕೊಂಡು ರೈಟ್ ಸೈಡ್ಗೆ ಫಿನಿಶ್ ಮಾಡಿಕೊಂಡಾಗ ಈ ರೀತಿ ಕಾಣಿಸುತ್ತೆ. ಮತ್ತು ಇವಾಗ ನೆಕ್ಸ್ಟ್ ಮೋಟಿಫ್ನ ಮಾಡ್ಕೊಳ್ಬೇಕು. ಹಾಗಾಗಿ ಅಗೇನ್ ಡಿಸೈನ್ನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಬಿಟ್ಟು ರಾಂಗ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು. ಈ ಪಾರ್ಟನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಲ್ಲಿ ಡಿಸ್ಟೆನ್ಸ್ ಬಂದು ನಾನೇನು ಮಾಡ್ತೀನಿ, ಮಿಡಲಿಂದ 1 2 3 4 5 6 7 8 9 10 10 ಬ್ಲಾಕನ್ನು ಸ್ಕಿಪ್ ಮಾಡ್ತೀನಿ. 10 ಬ್ಲಾಕ್ ಆದಮೇಲೆ ಏನು 2 ಚೈನಿಂದು ಲಾಕ್ ಇರುತ್ತೆ ಅಲ್ವಾ, ಅಗೇನ್ ಆ ಲಾಕ್ ಒಳಗೆ ನೀಡಲ್ನ ಇನ್ಸರ್ಟ್ ಮಾಡಿ ನಾನು ಥ್ರೆಡನ್ನು ಗಂಟು ಹಾಕ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಲೋಟಸನ್ನು ಮಾಡ್ತೀನಿ. ಹಾಗೆ ಡಿಸ್ಟೆನ್ಸು ನೋಡಿಕೊಂಡು ನೀವು ನಂಬರ್ ಆಫ್ ಬ್ಲಾಕ್ಸನ್ನು ಸ್ಕಿಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಹತ್ತಿರ ಬೇಕು ಅಂದರೆ ಹತ್ತಿರಕ್ಕೆ ಮಾಡ್ಕೊಳ್ಳಿ, ಅಥವಾ ಇನ್ನೂ ದೂರ ಬೇಕು ಅಂದರೆ ದೂರಕ್ಕೆ ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಬೋದು. ನಾನು ನೆಕ್ಸ್ಟ್ ಲೋಟಸನ್ನು ಮಾಡಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್, ಯಾಕೆಂದರೆ ವಿಡಿಯೋ ತುಂಬಾ ಲೆಂತಿ ಆಗೋಗುತ್ತೆ. ಹಾಗಾಗಿ ಫಸ್ಟ್ ಲೋಟಸ್ ಮೋಟಿಫ್ನೇ ನೀವು ರೆಫರ್ ಮಾಡಿಕೊಂಡ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗೋಗುತ್ತೆ. ನಾನು ಹೀಗೆ ಕಂಟಿನ್ಯೂ ಮಾಡ್ಕೊತೀನಿ. ಸೊ ನೋಡಿ, ಇಲ್ಲಿ ನಾನು 3 ಲೋಟಸನ್ನು ವರ್ಕ್ ಮಾಡಿದ್ದೀನಿ ಆ್ಯಂಡ್ ಈ ರೀತಿ ಕಾಣಿಸ್ತಾ ಇದೆ. ನಾನು ಹೇಳ್ದಾಗೆ ಒಂದೊಂದು ಲೋಟಸ್ನು ಅದೇ ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲೇ ಎಂಡ್ ಮಾಡ್ಕೊತೀವಿ. ಹಾಗಾಗಿ ನೀವು ಏನು ಮಾಡ್ಬೋದು, ನಿಮ್ಮ ಸಾರೀಸಲ್ಲಿ ಕಲರ್ ಆಪ್ಷನ್ಸ್ ಜಾಸ್ತಿ ಇದ್ದಾಗ 3 4 ಲೋಟಸನ್ನು ಒಂದು ಕಲರಲ್ಲಿ ಮಾಡಿಕೊಂಡು ಡಿಸೈನ್ನ ಮಾಡ್ಕೊಳ್ಳಿ. ಬೇಸ್ ಲೈನ್ ಎಲ್ಲ ಒಂದು ಕಲರಲ್ಲಿ ಮಾಡಿಕೊಂಡು ಲೋಟಸ್ ಪ್ಯಾಟ್ರನ್ನ ಒಂದೊಂದು ಕಲರಲ್ಲಿ ಕೂಡ ನೀವು ಮಾಡ್ಬೋದು. ಆ್ಯಂಡ್ ಬ್ಯಾಕ್ ಸೈಡು ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಎರಡೂ ಕಡೆ ಡಿಸೈನು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಹಾಗೆ ನಾನು ಕುಚ್ಚನ್ನು ಟೈ ಮಾಡ್ಕೊಂಡಿಲ್ಲ. ನನಗೆ ಈ ಡಿಸೈನ್ಗೆ ಕುಚ್ಚು ಕಟ್ಟಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಜಸ್ಟ್ ಮೋಟಿವ್ಸ್ನ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.
ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಜೊತೆಗೆ ಇನ್ನೂ ಕೂಡ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.